ಪ್ರೀತಿಯ ವಿದ್ಯಾರ್ಥಿಗಳೇ, ವಿಜ್ಞಾನ ವಿಭಾಗದ ರಸಾಯನಶಾಸ್ತ್ರದ ಅಧ್ಯಾಯ 1 ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಈ ಅಧ್ಯಾಯದ ಮುಂದುವರೆದ ಭಾಗ ಅವಧಿ 4ಕ್ಕೆ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನ ಪೀರಿಯಡ್ನಲ್ಲಿ ನಾವು ರಾಸಾಯನಿಕ ಕ್ರಿಯೆಗಳ ವಿಧಗಳ ಬಗ್ಗೆ ಅಭ್ಯಾಸ ಮಾಡಿದ್ದೇವೆ. ಆ ರಾಸಾಯನಿಕ ಕ್ರಿಯೆಗಳ ವಿಧಗಳು ಯಾವುದು ಅಂತ ನೆನಪು ಮಾಡ್ಕೊಳ್ಳಿ, ಹೇಳ್ಬೋದಾ? ಯಸ್, ರಾಸಾಯನಿಕ ಕ್ರಿಯೆಯಲ್ಲಿ 4 ವಿಧಗಳಿವೆ. ನೀವು ಯೋಚನೆ ಮಾಡಿದ್ದು ಸರಿಯಾಗಿದೆ ಮಕ್ಕಳೇ. ರಾಸಾಯನಿಕ ಸಂಯೋಗ ಕ್ರಿಯೆ, ರಾಸಾಯನಿಕ ವಿಭಜನ ಕ್ರಿಯೆ, ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಹಾಗೂ ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆ. ಎಲ್ಲ ನೆನಪಿಗೆ ಬರಬೇಕು. ಯಾಕಂದರೆ ವಿಜ್ಞಾನವನ್ನು ನಾವು ನಿರಂತರವಾಗಿ ಅಧ್ಯಯನ ಮಾಡಿದಾಗ ಮಾತ್ರ ಅದು ನೆನಪಿನಲ್ಲಿ ಉಳ್ಕೊಳ್ಳುತ್ತೆ. ಸೊ ಹಾಗೆ ನಾವು ಹಲವಾರು ಪ್ರಯೋಗಗಳನ್ನು ಕೂಡ ಮಾಡಿದ್ದೇವೆ. ವಿಜ್ಞಾನ ಎಷ್ಟು ಖುಷಿ ಕೊಡುತ್ತೆ ಅಂದರೆ, ನಾವು ಪ್ರಯೋಗ ಮಾಡುವಾಗ ತುಂಬ ಖುಷಿ ಆಗುತ್ತೆ. ನೀವೆಲ್ಲ ಇವತ್ತು ಮನೆಯಲ್ಲೇ ಇದ್ದು ಪ್ರಯೋಗಗಳನ್ನು ವೀಕ್ಷಣೆ ಮಾಡ್ಬೋದು. ನಿಮ್ಮ ಪ್ರಯೋಗಾಲಯವನ್ನೇ ನಿಮ್ಮ ಮನೆಯ ಬಾಗಿಲಿಗೆ ತರ್ತಾ ಇದ್ದೇವೆ ನಾವು. ಹಾಗಾಗಿ ವಿದ್ಯಾರ್ಥಿಗಳೇ, ಖುಷಿಯಿಂದ ಈ ಒಂದು ಅಧ್ಯಾಯವನ್ನು ಅಧ್ಯಯನ ಮಾಡೋಣ, ಇಷ್ಟಪಟ್ಟು ಓದಿ ಅಂತ ಹೇಳ್ತಾ ನಮ್ಮ ಮುಂದಿನ ಭಾಗಕ್ಕೆ ನಾವು ಇವತ್ತು ಹೋಗೋಣ. ಅದಕ್ಕಿಂತ ಮೊದಲು ನೀವು ಹಿಂದೆ ಕಲಿತದ್ದನ್ನು ಕೆಲವು ಪ್ರಶ್ನೆಗಳ ಮುಖಾಂತರ ನಾನೀಗ ನೆನಪು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಕಳೆದ ಅವಧಿಯಲ್ಲಿ ರಾಸಾಯನಿಕ ವಿಭಜನಾ ಕ್ರಿಯೆ ಇದನ್ನು ಅಭ್ಯಾಸ ಮಾಡಿದ್ದೀವಿ. ಸೊ ರಾಸಾಯನಿಕ ವಿಭಜನೆ ಅಂದ್ರೇನು ನೆನಪು ಮಾಡ್ಕೊಳ್ಳಿ. ರಾಸಾಯನಿಕ ವಿಭಜನೆ ಅಂತ ಹೇಳಿದ್ರೆ, ಪ್ರತಿವರ್ತಕಗಳು ರಾಸಾಯನಿಕವಾಗಿ ವಿಭಜನೆ ಹೊಂದಿ 2 ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನವನ್ನು ಉಂಟು ಮಾಡ್ತವೆ. ಅಂತಹ ರಾಸಾಯನಿಕ ಕ್ರಿಯೆಯನ್ನು ವಿಭಜನಾ ಕ್ರಿಯೆ ಅಥವಾ ರಾಸಾಯನಿಕ ವಿಭಜನೆ ಅಂತ ಕರಿತೇವೆ. ಸೊ ಈ ರಾಸಾಯನಿಕ ವಿಭಜನಾ ಕ್ರಿಯೆಯಲ್ಲಿ ನಾವು ಮಾಡಿದಂಥ ಒಂದು ಸರಳವಾದಂಥ ಪ್ರಯೋಗ ಯಾವುದಿರ್ಬೋದು ನೆನಪು ಮಾಡ್ಕೊಳ್ಳಿ. ಎಸ್, ವಿದ್ಯುತ್ ವಿಭಜನಾ ಕ್ರಿಯೆ, ನೀರಿನ ವಿದ್ಯುತ್ ವಿಭಜನಾ ಕ್ರಿಯೆ, ವಾಟರ್ ವೋಲ್ಟಾಮೀಟರ್. ಸೊ ಈ ನೀರಿನ ವಿದ್ಯುತ್ ವಿಭಜನಾ ಕ್ರಿಯೆಯಲ್ಲಿ ನೀರಿನ ಮೂಲಕ ವಿದ್ಯುತ್ತನ್ನು ಹಾಯಿಸಿದಾಗ ನೀರು ವಿಭಜನೆ ಹೊಂದಿ ಜಲಜನಕ ಮತ್ತು ಆಮ್ಲಜನಕವನ್ನು ಉಂಟು ಮಾಡ್ತು. ಸೊ ಈ ನೀರಿನ ವಿದ್ಯುತ್ ವಿಭಜನಾ ಕ್ರಿಯೆಯ ಒಂದು ಅಂದವಾದ ಚಿತ್ರವನ್ನು ಬಿಡಿಸಿ ಅದರ ಭಾಗಗಳನ್ನು ಗುರುತಿಸಬೇಕು. ಇದೊಂದು ನಿಮಗೆ ನಿನ್ನೆ ನಾನು ಗೃಹ ಕಾರ್ಯಕ್ಕೆ ಕೊಟ್ಟಿದ್ದೇನೆ, ಅದನ್ನು ಎಲ್ಲರೂ ಮಾಡಿದ್ದಾರೆ ಅಂತ ಭಾವಿಸ್ತಾ, ಸೊ ಈ ರಾಸಾಯನಿಕ ವಿಭಜನಾ ಕ್ರಿಯೆಯಲ್ಲಿ ಇನ್ನೊಂದು ಅಂಶಗಳನ್ನು ನಾವು ಭಾಳ ಮುಖ್ಯವಾಗಿ ನೆನಪಿನ ಇಟ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಇದು ಪರೀಕ್ಷಾ ದೃಷ್ಟಿಯಿಂದ ಭಾಳ ಮುಖ್ಯ. ಯಾವುದದು? ರಾಸಾಯನಿಕ ವಿಭಜನಾ ಕ್ರಿಯೆಗಳು ಅಂತರುಷ್ಣಕ ಕ್ರಿಯೆಗಳು. ಸೊ ಈ ರಾಸಾಯನಿಕ ವಿಭಜನಾ ಕ್ರಿಯೆ ನಡೆಯುವಾಗ ಶಕ್ತಿಯು ಹೀರಲ್ಪಡ್ತವೆ. ಹಾಗಾಗಿ ಇದನ್ನು ಅಂತರುಷ್ಣಕ ರಾಸಾಯನಿಕ ಕ್ರಿಯೆಗಳು ಅಂತ ಕರಿತೇವೆ. ಸೊ ಈ ಎಲ್ಲ ವಿಚಾರಗಳನ್ನು ನೆನಪು ಮಾಡ್ಕೊಂಡ್ರಲ್ವಾ? ಹಾಗಾದರೆ ನಾವು ಇಂದು ಅದರ ಮುಂದುವರೆದ ಭಾಗ ರಾಸಾಯನಿಕ ಕ್ರಿಯೆಯ ವಿಧಗಳಲ್ಲಿ 3ನೇ ವಿಧವನ್ನು ಅಭ್ಯಾಸ ಮಾಡೋಣ. ಅದು ಯಾವುದು ಅಂತ ಹೇಳಿದ್ರೆ ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ. ಸೊ ಈ ಸ್ಥಾನಪಲ್ಲಟ ಕ್ರಿಯೆ ಅಂದರೆ ಏನು ಅಂತ ನೀವೇ ಉತ್ತರವನ್ನು ಹೇಳ್ತೀರಿ. ಅದಕ್ಕೆ ಒಂದು ಸರಳವಾದಂಥ ಒಂದು ಚಟುವಟಿಕೆ, ಒಂದು ಪ್ರಯೋಗವನ್ನು ಮಾಡಿಕೊಂಡು ನಾವು ಅದನ್ನು ಮುಂದುವರಿಯೋಣ. ನೋಡಿ ಮಕ್ಕಳೇ, ಒಂದು ತಾಮ್ರದ ಸಲ್ಫೇಟ್. ಸಾಮಾನ್ಯವಾಗಿ ಈ ತಾಮ್ರದ ಸಲ್ಫೇಟನ್ನು ನಾವೆಲ್ಲರೂ ನೋಡಿರ್ತೇವೆ. ಹಳ್ಳಿಯ ವಿದ್ಯಾರ್ಥಿಗಳಿಗೆ ಇದರ ಪರಿಚಯ ತುಂಬ ಇದೆ. ಯಾಕಂದರೆ ಮಳೆಗಾಲದಲ್ಲಿ ಅಡಿಕೆಗೆ ಬರುವಂಥ ಕೊಳೆ ರೋಗಕ್ಕೆ ಈ ಸುಣ್ಣದೊಂದಿಗೆ ಅದನ್ನು ಮಿಶ್ರಣ ಮಾಡ್ತಾರೆ, ಮೈಲ್ತುತ್ತ ಅಂತ ಕರೀತಾರೆ. ಸೊ ಈ ಕಾಪರ್ ಸಲ್ಫೇಟ್, ತಾಮ್ರದ ಸಲ್ಫೇಟನ್ನು ಸ್ವಲ್ಪ ನೀರಿನಲ್ಲಿ ಅದನ್ನು ವಿಲೀನ ಮಾಡಿದಾಗ ಅದು ಈ ರೀತಿಯ ಬಣ್ಣ ಬರುತ್ತೆ, ತಾಮ್ರದ ಸಲ್ಫೇಟ್ ದ್ರಾವಣ. ಸೊ ಈ ತಾಮ್ರ ಸಲ್ಫೇಟ್ ದ್ರಾವಣವನ್ನು ಅದನ್ನು ಮೊದಲೇ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಸೊ ಈಗ ಒಂದು ಟೆಸ್ಟ್ ಟ್ಯೂಬ್ನಲ್ಲಿ ಎ ಮತ್ತು ಬಿ ಪ್ರನಾಳ ಅಂಥೇಳಿ ಅದಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೆ. ನೋಡಿ, ಎ ಪ್ರನಾಳದಲ್ಲಿ ತಾಮ್ರ ಸಲ್ಫೇಟ್ ದ್ರಾವಣವನ್ನು ನಾನು ತೆಗೆದುಕೊಂಡಿದ್ದೇನೆ. ಸೊ ಯಾವ ಬಣ್ಣದಲ್ಲಿದೆ ಇದು ಗುರುತಿಸ್ಕೊಳ್ಳಿ. ನೀಲಿ ಬಣ್ಣದಲ್ಲಿ ಕಂಡುಬರ್ತದೆ. ತಾಮ್ರ ಸಲ್ಫೇಟ್ ನೀಲಿ ಬಣ್ಣದಲ್ಲಿ ಕಂಡುಬರುತ್ತೆ. ಸೊ ಈ ತಾಮ್ರ ಸಲ್ಫೇಟ್ ದ್ರಾವಣದಲ್ಲಿ ಈಗ ಒಂದು ಕಬ್ಬಿಣದ ಮೊಳೆಯನ್ನು ಕಬ್ಬಿಣದ ಮೊಳೆ ನೋಡಿದ್ರೆ ಗೊತ್ತಿದೆಯಲ್ಲ, ಅದರ ಬಣ್ಣ ನೋಡಿ ಹೇಗಿದೆ ಅಂತ. ಹೊಸದಾದ ಕಬ್ಬಿಣದ ಮೊಳೆ
ಈ ಕಬ್ಬಿಣದ ಮೊಳೆಯನ್ನು ನಾನು ಒಂದು ದಾರದ ಸಹಾಯದಿಂದ ಕಟ್ಟಿ ಅದನ್ನು ಒಂದು ತಾಮ್ರ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿದ್ದೇನೆ. ಯಾಕಂದರೆ ಇದು ಈಗಾಗಲೇ ನಾನು ಅದನ್ನು ರೆಡಿ ಮಾಡಿದ್ದೇನೆ. ಯಾಕಂದರೆ 20 ನಿಮಿಷ ಅದನ್ನು ಮುಳುಗಿಸಿಡಬೇಕು. ಸೊ ಈಗ ಇದನ್ನು ಈಗಾಗಲೇ 20 ನಿಮಿಷ ಈ ತಾಮ್ರ ಸಲ್ಫೇಟ್ ದ್ರಾವಣದಲ್ಲಿ ಅದನ್ನು ಮುಳುಗಿಸಿದ್ದೇನೆ. ಸೊ ಇದಕ್ಕೆ ಬಿ ಅಂತ, ಪ್ರನಾಳ ಬಿ ಅಂತ ಅದನ್ನು ಮಾರ್ಕ್ ಮಾಡ್ಕೊಂಡಿದ್ದೇನೆ. ನೋಡಿ ಮಕ್ಕಳೇ, ಪ್ರನಾಳ ಎ ಇದು ತಾಮ್ರ ಸಲ್ಫೇಟ್ ದ್ರಾವಣ, ಪ್ರನಾಳ ಬಿ ಒಂದು ಕಬ್ಬಿಣದ ಮೊಳೆಯನ್ನು ಈ ಒಂದು ತಾಮ್ರ ಸಲ್ಫೇಟ್ ದ್ರಾವಣದಲ್ಲಿ ಅದನ್ನು ಅದ್ದಿದ್ದೇನೆ, ಹಾಕಿಟ್ಟಿದ್ದೇನೆ. ಸೊ ಈಗ 20 ನಿಮಿಷ ಕಳೆದ ನಂತರ ಇದನ್ನು ನೋಡೋಣ ಏನಾಗಿದೆ ಅಂತ. ಬಿ ತಾಮ್ರ ಸಲ್ಫೇಟ್ ದ್ರಾವಣದಲ್ಲಿರುವಂಥ ಕಬ್ಬಿಣದ ಮೊಳೆಯನ್ನು ನಿಧಾನಕ್ಕೆ ನಾನು ತೆಗೆದು ನೋಡ್ತೀನಿ. ಸೊ ಏನಾಗಿದೆ ನೋಡಿ, ಕಬ್ಬಿಣದ ಮೊಳೆಯ ಬಣ್ಣ ಯಾವ ರೀತಿ ಆಗಿದೆ? ಕಂದು ಬಣ್ಣಕ್ಕೆ ಬಂದಿದೆ. ಕಬ್ಬಿಣದ ಮೊಳೆಯ ಬಣ್ಣ ಕಂದು ಬಣ್ಣಕ್ಕೆ ಬಂದಿದೆ. ಸೊ ಇದನ್ನು ಹಾಗೇ ಇಟ್ಟಿರ್ತೇನೆ ಇಲ್ಲಿ. ಈಗ ನೋಡಿ, ಹೊಸದಾದ ಕಬ್ಬಿಣದ ಮೊಳೆ ಅದರ ಬಣ್ಣವನ್ನು ಗಮನಿಸಿ. ಹಾಗೆ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಇಟ್ಟಂಥ ಕಬ್ಬಿಣದ ಮೊಳೆಯ ಬಣ್ಣವನ್ನು ಕೂಡ ಗಮನಿಸಿ. ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಇಟ್ಟಂಥ ಕಬ್ಬಿಣದ ಮೊಳೆ ಕಂದು ಬಣ್ಣಕ್ಕೆ ಬಂತು. ಹಾಗೆ ಹೊಸದಾದ ಮೊಳೆ ಬಣ್ಣ ನೋಡಿ ಹಾಗೆ ಉಳ್ಕೊಂಡಿದೆ. ಸೊ ಇದರಿಂದ ಏನು ತಿಳ್ಕೊಳ್ಬೋದು ನಾವು? ಯಾಕೆ ಕಬ್ಬಿಣದ ಮೇಲೆ ಈ ಕಂದು ಬಣ್ಣ ಉಂಟಾಯಿತು? ಯೋಚನೆ ಮಾಡ್ಬೋದಾ? ಆಯಿತು, ಇದನ್ನು ಹಾಗೇ ಇಟ್ಟಿರ್ತೀನಿ. ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಮುಂದೆ ನೋಡೋಣ. ಈಗ ಇಲ್ಲಿ ನೋಡಿ, ತಾಮ್ರದ ಸಲ್ಫೇಟ್ ದ್ರಾವಣ ಎಯಲ್ಲಿ ನಾವು ತಾಮ್ರ ಸಲ್ಫೇಟ್ ದ್ರಾವಣವನ್ನು ತೆಗೆದುಕೊಂಡಿದ್ದೇವೆ. ಬಿ ಪ್ರನಾಳದಲ್ಲಿ ಕಬ್ಬಿಣದ ಮೊಳೆಯನ್ನು 20 ನಿಮಿಷಗಳ ಕಾಲ ಅದನ್ನು ಮುಳುಗಿಸಿಟ್ಟಿದ್ದೇನೆ. ಸೊ ಈಗ ಎರಡೂ ಕಂಪೇರ್ ಮಾಡಿ, ಅದೆರಡನ್ನು ಹೋಲಿಕೆ ಮಾಡಿ. ತಾಮ್ರ ಸಲ್ಫೇಟ್ ಬಣ್ಣ ಮಾಸಲಿಕ್ಕೆ, ಬಣ್ಣ ಕಳೆದುಕೊಳ್ಳಲಿಕ್ಕೆ ಕಾರಣ ಏನು? ಸೊ ಈ ತಾಮ್ರ ಸಲ್ಫೇಟ್ ದ್ರಾವಣದಲ್ಲಿ ಅದ್ದಿದಂಥ ಕಬ್ಬಿಣದ ಮೊಳೆ ಇಟ್ಟಿರುವಂಥ ತಾಮ್ರ ಸಲ್ಫೇಟ್ ನಿಧಾನವಾಗಿ ಬಣ್ಣವನ್ನು ಕಳೆದುಕೊಂಡು ಇದು ಸ್ವಲ್ಪ ಹಸಿರು ಬಣ್ಣಕ್ಕೆ ಬರ್ತಾ ಇದೆ, ಹಸಿರು ಬಣ್ಣದಲ್ಲಿ ಕಾಣಿಕೊಳ್ತಾ ಇದೆ. ನೀಲಿ ಬಣ್ಣ ಹೋಗಿ ಹಸಿರು ಬಣ್ಣಕ್ಕೆ ಬಂದಿದೆ. ಹಾಗಾದರೆ ಇದಕ್ಕೆ ಕಾರಣ ಏನಿದ್ದಿರ್ಬೋದು ಅಂತ ಯೋಚನೆ ಮಾಡ್ಬೋದಾ? ಸ್ವಲ್ಪ ಹೊತ್ತು ಯೋಚನೆ ಮಾಡಿ. ಯಾಕೆ ಹಸಿರು ಬಣ್ಣ ಬಂತು? ಹಾಗಾದರೆ ಇಲ್ಲಿ ಯಾವುದೋ ಒಂದು ರಾಸಾಯನಿಕ ಕ್ರಿಯೆ ಖಂಡಿತ ಜರುಗಿದೆ. ಅದು ಯಾವ ರಾಸಾಯನಿಕ ಕ್ರಿಯೆ ಇರ್ಬೋದು? ಈ ಹಸಿರು ಬಣ್ಣವನ್ನು ನೀವು ನಿನ್ನೆಯ ದಿನ ಅಂದರೆ ಕಳೆದ ಅವಧಿಯಲ್ಲಿ ಒಂದು ಪ್ರಯೋಗವನ್ನು ನಾವು ಮಾಡಿದ್ವಿ. ಯಾವುದು ಅಂತ ಹೇಳಿದರೆ, ಫೆರಸ್ ಸಲ್ಫೇಟನ್ನು ನಾವು ಕಾಯಿಸಿದಾಗ ಅದು ಬಣ್ಣ ಕಳೆದುಕೊಂಡಿತ್ತು. ನೆನಪು ಮಾಡ್ಕೊಳ್ಳಿ. ಆ ಫೆರಸ್ ಸಲ್ಫೇಟ್ನ ಬಣ್ಣ ಯಾವುದು ಗೊತ್ತಾ? ಅದೇ ಹಸಿರು ಬಣ್ಣ. ಹಾಗಾದರೆ ಇದಕ್ಕೇನೋ ಸಂಬಂಧ ಇರಬಹುದಾ? ಎಸ್, ನಿಮ್ಮ ಊಹೆ ಸರಿಯಾಗಿದೆ. ಹಾಗಾದರೆ ಈ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಏನು ಬದಲಾವಣೆ ಆಗಿರಬಹುದು, ಇಲ್ಲಿ ಯಾವ ರಾಸಾಯನಿಕ ಕ್ರಿಯೆ ಜರುಗಿರಬಹುದು ಎನ್ನುವುದನ್ನು ಒಂದು ಸಮೀಕರಣದ ಮೂಲಕ ನಾನು ಬರಿತಾ ಇದ್ದೇನೆ. ಆ ಸಮೀಕರಣವನ್ನು ಬರೆದ ನಂತರ ಇದು ಯಾವ ರಾಸಾಯನಿಕ ಕ್ರಿಯೆ ಅಂಥೇಳಿ ನೀವೇ ಅದನ್ನು ಊಹಿಸಬಹುದು. ನೋಡಿ, ತಾಮ್ರದ ಸಲ್ಫೇಟ್ ದ್ರಾವಣ CuSO4, ತಾಮ್ರದ ಸಲ್ಫೇಟ್ ದ್ರಾವಣ. ಈ ತಾಮ್ರ ಸಲ್ಫೇಟ್ ದ್ರಾವಣದಲ್ಲಿ ಕಬ್ಬಿಣದ ಮೊಳೆಯನ್ನು ಇಟ್ಟಿದ್ದೇನೆ. Fe ಅಂದರೆ ಕಬ್ಬಿಣದ ಮೊಳೆಯನ್ನು ಅದರಲ್ಲಿ ಇಟ್ಟಿದ್ದೇನೆ. ಸೊ ಈ ಒಂದು ರಾಸಾಯನಿಕ ಕ್ರಿಯೆ ಜರುಗಿ ಒಂದು ಬದಲಾವಣೆ ಆಗಿದೆ. ಯಾವ ಬದಲಾವಣೆ ಅಂತ ಹೇಳಿದರೆ, ಇಲ್ಲಿ ಉಂಟಾಗಿರುವಂಥ ಉತ್ಪನ್ನ ಯಾವುದು ಅಂತ ಹೇಳಿದ್ರೆ ಅದೇ ಫೆರಸ್ ಸಲ್ಫೇಟ್. ಸೊ ಈ ಫೆರಸ್ ಸಲ್ಫೇಟ್ ದ್ರಾವಣ ಉಂಟಾಯಿತು. ಹಾಗೆ ತಾಮ್ರ ಪ್ರತ್ಯೇಕಗೊಂಡಿತು. ಅಂದರೆ ಕಬ್ಬಿಣದ ಮೇಲೆ ತಾಮ್ರ ಶೇಖರಣೆಗೊಂಡಿತು. ಹಾಗಾದರೆ ಈ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿರುವಂಥ ತಾಮ್ರವನ್ನು ಈ ಕಬ್ಬಿಣವು ಇಲ್ಲಿಂದ ಅದನ್ನು ಸ್ಥಾನ ಪಲ್ಲಟಿಸಿದೆ. ಅಲ್ಲಿಂದ ಅದರ ಸ್ಥಾನವನ್ನು ಬದಲಾಯಿಸಿದೆ, ಅದರ ಪಲ್ಲಟಿಸಿದೆ ಅಂತ ಅರ್ಥ. ಹಾಗಾದರೆ ಈ ಒಂದು ರಾಸಾಯನಿಕ ಕ್ರಿಯೆ ಏನಂತ ಹೇಳ್ಬೋದು? ಎಸ್, ಇದೇ ರಾಸಾಯನಿಕ ಸ್ಥಾನ ಪಲ್ಲಟ ಕ್ರಿಯೆ. ಇವತ್ತಿನ ನಾವು ಅಭ್ಯಾಸ ಮಾಡ್ತಾ ಇರುವಂಥ ವಿಷಯ ರಾಸಾಯನಿಕ ಸ್ಥಾನ ಪಲ್ಲಟ ಕ್ರಿಯೆ. ಸೊ ಈ ಒಂದು ಕ್ರಿಯೆಯನ್ನು ರಾಸಾಯನಿಕ ಸ್ಥಾನಪಲ್ಲಟ ಅಂತ ಹೇಳ್ತೇವೆ. ಸೊ ಇಲ್ಲಿ ಆದಂಥ ಬದಲಾವಣೆ ಏನಂತ ಹೇಳಿದ್ರೆ, ಫೆರಸ್ ಸಲ್ಫೇಟ್ ಅನ್ನುವಂಥ ಉತ್ಪನ್ನ ಉಂಟಾಯಿತು.
ಹಾಗಾದರೆ ಫೆರಸ್ ಸಲ್ಫೇಟ್ ಇದರ ಬಣ್ಣ ಯಾವುದಿದ್ದಿರ್ಬೋದು? ಅದು ಹಸಿರು ಬಣ್ಣ. ಹಾಗಾಗಿ ಈ ದ್ರಾವಣ ಹಸಿರು ಬಣ್ಣಕ್ಕೆ ಬರಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿ ಉಂಟಾಗಿರುವಂಥ ಫೆರಸ್ ಸಲ್ಫೇಟ್ ಎನ್ನುವಂಥ ಉತ್ಪನ್ನ. ಸೊ ಇದೊಂದು ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ. ಅರ್ಥ ಆಯ್ತಾ ಮಕ್ಕಳೇ? ಯಾಕೆ ಬಣ್ಣ ಬದಲಾಯಿತು ಉತ್ಪನ್ನದಲ್ಲಿ ಅಂತ ಹೇಳಿದ್ರೆ ಅದು ಫೆರಸ್ ಸಲ್ಫೇಟ್ ಉಂಟಾಯಿತು. ಹಾಗಾದರೆ ಇಲ್ಲಿ ಆದಂಥ ಬದಲಾವಣೆಗಳನ್ನು ಗಮನಿಸಿ. ಒಂದು ಸಂಯುಕ್ತ ಇದೆ, ಇನ್ನೊಂದು ಧಾತು ಇದೆ. ಸಂಯುಕ್ತದಲ್ಲಿರುವಂಥ ಒಂದು ಧಾತುವನ್ನು ಇನ್ನೊಂದು ಧಾತು ಸ್ಥಾನ ಪಲಟಿಸಿದೆ. ಸಂಯುಕ್ತದಲ್ಲಿರುವಂಥ ಒಂದು ಧಾತುವನ್ನು ಇನ್ನೊಂದು ಧಾತು ಸ್ಥಾನ ಪಲಟಿಸಿದೆ. ಹಾಗಾಗಿ ಈ ಒಂದು ರಾಸಾಯನಿಕ ಕ್ರಿಯೆಯನ್ನು ರಾಸಾಯನಿಕ ಸ್ಥಾನಪಲ್ಲಟ ಎನ್ನುವರು. ರಾಸಾಯನಿಕ ಸ್ಥಾನಪಲ್ಲಟ. ಇಲ್ಲಿ ಧಾತುಗಳು ಸ್ಥಾನಪಲ್ಲಟಗೊಳ್ತವೆ. ಭಾಳ ಮುಖ್ಯವಾಗಿ ನೆನಪಿಟ್ಕೊಳ್ಬೇಕು, ಇಲ್ಲಿ ಧಾತುಗಳು ಸ್ಥಾನಪಲ್ಲಟಗೊಳ್ತವೆ. ಇದನ್ನು ರಾಸಾಯನಿಕ ಸ್ಥಾನಪಲ್ಲಟ ಅಂತ ಕರೀತೇವೆ. ಸೊ ನೀವೇ ಈಗ ಅದರ ನಿರೂಪಣೆಯನ್ನು ನೀವೇ ಕೂಡ ಬರೀಬಹುದು. ರಾಸಾಯನಿಕ ಸ್ಥಾನಪಲ್ಲಟ ಅಂದ್ರೇನು? ಇನ್ನೊಮ್ಮೆ ನೋಡಿ, ಸಂಯುಕ್ತವೊಂದರ ಧಾತುವನ್ನು ಇನ್ನೊಂದು ಧಾತು ಸ್ಥಾನಪಲ್ಲಟಿಸಿದೆ. ಹಾಗಾಗಿ ಈ ಕ್ರಿಯೆಯನ್ನು ರಾಸಾಯನಿಕ ಸ್ಥಾನಪಲ್ಲಟ ಎನ್ನುವರು. ಸೊ ಇಂಥ ಹಲವಾರು ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆಗಳು ನಾವು ನೋಡ್ಬೋದು. ಈಗ ಇನ್ನೊಂದು ಸರಳವಾದಂಥ ಒಂದು ಪ್ರಯೋಗವನ್ನು ಮಾಡ್ತೀನಿ. ಇದೊಂದು ಮೆಗ್ನೀಷಿಯಂ ತಂತಿ. ನೋಡಿ, ಈ ಮೆಗ್ನೀಷಿಯಂ ತಂತಿ ಬಣ್ಣ ಯಾವುದಿದೆ ಅಂತ ನೋಡಲಿಕ್ಕೆ ಬೆಳ್ಳಿ ಹಾಗೆ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿದೆ ಇದರ ಹೊಳಪು ಇದೆ ನೋಡಿ. ನಾನು ಇದನ್ನು ಉಜ್ಜಿದ್ದೇನೆ, ಚೆನ್ನಾಗಿ ಅದನ್ನು ಉಜ್ಜಿದ್ದೇನೆ. ನಿಜವಾಗಿ ಮೆಗ್ನೀಷಿಯಂ ತಂತಿಯನ್ನು ಹೀಗೆ ಗಾಳಿಯಲ್ಲಿ ತೆರೆದಿಟ್ಟಾಗ ಈ ಬಣ್ಣ ಇರೋದಿಲ್ಲ. ಅದರ ಮೇಲೆ ಗಾಳಿಯೊಂದಿಗೆ ಅದು ವರ್ತಿಸಿ ಮೆಗ್ನೀಷಿಯಂ ಆಕ್ಸೈಡನ್ನು ಉಂಟು ಮಾಡುತ್ತೆ. ಅದು ಬೂದು ಬಣ್ಣದಲ್ಲಿರುತ್ತೆ. ಇದನ್ನು ಚೆನ್ನಾಗಿ ಉಜ್ಜಿದಾಗ ಇದು ನೋಡುವಾಗ ಬೆಳ್ಳಿಯ ತಂತಿ ಹಾಗೆ ಕಾಣಿಸುತ್ತೆ, ಅಷ್ಟು ಹೊಳಪಿದೆ ಇದು. ಸೊ ಈ ಮೆಗ್ನೀಷಿಯಂ ತಂತಿಯನ್ನು ಈಗ ನಾನು ತಾಮ್ರ ಸಲ್ಫೇಟ್ನಲ್ಲಿ ಅದ್ದುತ್ತೇನೆ. ಅದನ್ನು ನೋಡಿಲಿ ಬದಲಾವಣೆಯನ್ನು ಗಮನಿಸಿ. ತಾಮ್ರ ಸಲ್ಫೇಟ್ನಲ್ಲಿ ಮುಳುಗಿಸಿದಾಗ ಯಾವ ಬದಲಾವಣೆ ಆಗುತ್ತೆ? ಮೊದಲು ಮೆಗ್ನೀಷಿಯಂ ತಂತಿ ಬಣ್ಣ ಹೇಗಿತ್ತು? ಈಗ ನಾನು ಇದನ್ನು ತಾಮ್ರದ ಸಲ್ಫೇಟ್ನಲ್ಲಿ ಮುಳುಗಿಸಿದ್ದೇನೆ. ಈಗ ನೋಡಿ ಬಣ್ಣದಲ್ಲಾದ ಬದಲಾವಣೆಯನ್ನು ಗಮನಿಸಿ. ಇದು ಕಪ್ಪು ಬಣ್ಣ ಅಥವಾ ಕಂದು ಬಣ್ಣಕ್ಕೆ ತಿರುಗಿತು. ಒಣಗಿದ್ರೆ ಇದು ಸ್ವಲ್ಪ ಕಂದು ಬಣ್ಣ ಬರುತ್ತೆ. ಸೊ ಬಣ್ಣ ಬದಲಾಯಿತು. ಹಾಗಾದರೆ ಇಲ್ಲಿ ಒಂದು ರಾಸಾಯನಿಕ ಕ್ರಿಯೆ ಖಂಡಿತ ಜರುಗಿರಬೇಕಲ್ವಾ? ಹೌದಲ್ವಾ? ಎಸ್, ಇಲ್ಲಿ ಒಂದು ರಾಸಾಯನಿಕ ಕ್ರಿಯೆ ಜರುಗಿ. ಹಾಗಾದರೆ ಇದು ಯಾವ ರೀತಿಯ ರಾಸಾಯನಿಕ ಕ್ರಿಯೆ ಆಗಿರ್ಬೋದು? ಇದು ಕೂಡ ಒಂದು ಸ್ಥಾನಪಲ್ಲಟ ಕ್ರಿಯೆ. ಈ ಸ್ಥಾನಪಲ್ಲಟ ಕ್ರಿಯೆಯ ಒಂದು ಸಮೀಕರಣವನ್ನು ನಾವು ಬರೆದಾಗ ಮೆಗ್ನೀಷಿಯಂ ತಂತಿಯನ್ನು ತಾಮ್ರದ ಸಲ್ಫೇಟ್ CuSO4 ದ್ರಾವಣದಲ್ಲಿ ಮುಳುಗಿಸಿದಾಗ ಇಲ್ಲಿಯೂ ಕೂಡ ಏನಾಗುತ್ತೆ? ಸಂಯುಕ್ತವೊಂದರ ಧಾತುವನ್ನು ಇನ್ನೊಂದು ಧಾತು ಸ್ಥಾನ ಪಲಟಿಸ್ತವೆ. ಈ ಧಾತು ಹೋಗಿ ಇಲ್ಲಿ ಕೂತ್ಕೊಳ್ಳುತ್ತೆ, ಈ ಧಾತು ಸ್ಥಾನ ಪಲಟ ಆಗುತ್ತೆ. ಸೊ ಹಾಗಾಗಿ ಏನಾಯಿತು? ಈ ಧಾತು ಇಲ್ಲಿ ಬರುತ್ತೆ, ಇಲ್ಲಿರುವಂಥ ಧಾತು ಸ್ಥಾನ ಪಲಟಗೊಳ್ಳುತ್ತೆ. ಇಲ್ಲಿ Cu ಆಯಿತು, ಉಳಿದಿರೋದೇನು? MgSO4. MgSO4. ಸೊ ಹಾಗಾದರೆ ಇಲ್ಲಿ ಉಂಟಾಗಿರುವಂಥ ದ್ರಾವಣ ಯಾವುದು ಅಂತ ಹೇಳಿದ್ರೆ ಮೆಗ್ನೀಷಿಯಂ ಸಲ್ಫೇಟ್. ಮೆಗ್ನೀಷಿಯಂ ಸಲ್ಫೇಟ್ ಉಂಟಾಗತ್ತೆ, ತಾಮ್ರವು ಸ್ಥಾನಪಲ್ಲಟಗೊಳ್ಳುತ್ತವೆ. ಸೊ ಎರಡೂ ರಾಸಾಯನಿಕ ಕ್ರಿಯೆಯನ್ನು ಗಮನಿಸಿ. ಸಂಯುಕ್ತದಲ್ಲಿರುವಂಥ ಧಾತುವನ್ನು ಇನ್ನೊಂದು ಧಾತು ಸ್ಥಾನಪಲ್ಲಟಗೊಳಿಸ್ತಾ ಇದೆ. ಸೊ ಹಾಗಾಗಿ ಈ ಒಂದು ರಾಸಾಯನಿಕ ಕ್ರಿಯೆಯನ್ನು ರಾಸಾಯನಿಕ ಸ್ಥಾನಪಲ್ಲಟ ಎನ್ನುವರು. ಸೊ ಇಲ್ಲಿ ಒಂದು ಭಾಳ ವಿಶೇಷ ಇದೆ. ಏನಂತ ಹೇಳಿದ್ರೆ, ಯಾವ ಧಾತುವನ್ನು ಯಾವ ಧಾತು ಸ್ಥಾನಪಲ್ಲಟಗೊಳಿಸ್ತಾ ಇದೆ? ಅತ್ಯಂತ ಕಡಿಮೆ ಕ್ರಿಯಾಶೀಲ ಧಾತು ಇದು ತಾಮ್ರ. ಹೆಚ್ಚು ಕ್ರಿಯಾಶೀಲ ಧಾತು ಕಬ್ಬಿಣ. ಸೊ ಕಬ್ಬಿಣವು ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸಿದೆ. ಅಂದರೆ ಹೆಚ್ಚು ಕ್ರಿಯಾಶೀಲ ಲೋಹಗಳು ಕಡಿಮೆ ಕ್ರಿಯಾಶೀಲ ಲೋಹವನ್ನು ಸ್ಥಾನಪಲ್ಲಟಗೊಳಿಸ್ತಾ ಇದೆ ಅಂತ ಅರ್ಥ. ಇಲ್ಲಿಯೂ ಕೂಡ ಗಮನಿಸಿ, ಮೆಗ್ನೀಷಿಯಂ ಹೆಚ್ಚು ಕ್ರಿಯಾಶೀಲ ಲೋಹ, ತಾಮ್ರ ಕಡಿಮೆ ಕ್ರಿಯಾಶೀಲ ಲೋಹ. ಮೆಗ್ನೀಷಿಯಂ ಲೋಹವನ್ನು ಮೆಗ್ನೀಷಿಯಂ ಧಾತು ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸಿದೆ. ಹಾಗಾಗಿ ಇದು ಕೂಡ ಒಂದು ಸ್ಥಾನಪಲ್ಲಟ ಕ್ರಿಯೆ. ಸೊ ನಮ್ಮ ಪಠ್ಯಪುಸ್ತಕದಲ್ಲಿ ಇನ್ನೂ ಕೆಲವು ಉದಾಹರಣೆಗಳಿದ್ದಾವೆ.
ಸೊ ಇಂಥ ಸ್ಥಾನಪಲ್ಲಟ ಕ್ರಿಯೆಗಳನ್ನು ನಾವು ಹಲವಾರು ಸ್ಥಾನಪಲ್ಲಟ ಕ್ರಿಯೆಗಳನ್ನು ನೋಡ್ಬೋದು. ಇನ್ನೂ ಒಂದು ಪ್ರಯೋಗವನ್ನು ನಿಮ್ಗೆ ಮಾಡಿ ತೋರಿಸ್ತೀನಿ. ಈ ಸಮೀಕರಣವನ್ನು ನೀವೇ ಈಗ ಬರೀಬೋದು. ಸೊ ಇದು ಜಿಂಕ್, ಸತು. ಸೊ ಸತುವಿನ ಬಣ್ಣವನ್ನು ಗಮನಿಸಿ. ಸತುವಿನ ಬಣ್ಣವನ್ನು ಗಮನಿಸಿ. ಈ ಸತುವನ್ನು ನಾನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಅದನ್ನು ನಿಧಾನವಾಗಿ ಅದ್ದುತ್ತೇನೆ. ಏನಾಗುತ್ತೆ ಗಮನಿಸಿ. ನೋಡಿ, ಸತುವಿನ ಬಣ್ಣದಲ್ಲಾದಂಥ ಬದಲಾವಣೆ. ಇಲ್ಲಿಯೂ ಕೂಡ ಒಂದು ರಾಸಾಯನಿಕ ಕ್ರಿಯೆ ಜರುಗಿರ್ತವೆ. ಸತುವಿನ ಬಣ್ಣದಲ್ಲಿ ಬದಲಾವಣೆ ಆಗುತ್ತೆ. ಸೊ ಹಾಗಾದರೆ ಈ ರಾಸಾಯನಿಕ ಕ್ರಿಯೆ ಸಮೀಕರಣ ಹೇಗಿರ್ಬೋದು ಯೋಚನೆ ಮಾಡಿ. ಇದನ್ನು ಬರೀಬಹುದಾ? ನೋಡಿ, ಈಗ ನಾವು ಮಾಡುವಂಥ ಇನ್ನೊಂದು ಪ್ರಯೋಗ, ಸತುವಿನ ಚೂರನ್ನು ತಾಮ್ರ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿದ್ದೇನೆ. ಸೊ ಈಗ ಇಲ್ಲಿ ಒಂದು ಸ್ಥಾನಪಲ್ಲಟ ಕ್ರಿಯೆ ಆಗ್ತಾಯಿದೆ. ಸತುವಿನ ಬಣ್ಣ ಬದಲಾಯಿತು. ಸೊ ಹಾಗಾದರೆ ಇದು ಒಂದು ಸ್ಥಾನಪಲ್ಲಟ ಕ್ರಿಯೆ. ಇದರ ಸಮೀಕರಣವನ್ನು ಹೇಗೆ ಬರೀಬೋದು? ಸತು Zn, ತಾಮ್ರ ಸಲ್ಫೇಟ್ ದ್ರಾವಣ CuSO4, ಇಲ್ಲಿ ಉಂಟಾಗಿರುವಂಥ ಉತ್ಪನ್ನ ಏನಾಗಿರ್ಬೋದು ಈಗ ಯೋಚನೆ ಮಾಡಿ. ಹೆಚ್ಚು ಕ್ರಿಯಾಶೀಲ ಧಾತುವು ಕಡಿಮೆ ಕ್ರಿಯಾಶೀಲ ಧಾತುವನ್ನು ಅದರ ಸ್ಥಾನದಿಂದ ಸ್ಥಾನಪಲ್ಲಟಗೊಳ್ತವೆ. ಇದು ಬಂದು ಇಲ್ಲಿ ಕುಳಿತುಕೊಳ್ಳುತ್ತೆ. ಇಲ್ಲಿರುವಂಥ ಕಡಿಮೆ ಕ್ರಿಯಾಶೀಲ ಧಾತು ಸ್ಥಾನಪಲ್ಲಟಗೊಳ್ತಾ ಇದೆ. ಹಾಗಾಗಿ Cu ಇಲ್ಲಿ ಉಳಿದಿದ್ದೇನು? ZnSO4. ನೋಡಿ, ಇದೊಂದು ಸ್ಥಾನಪಲ್ಲಟ ಕ್ರಿಯೆ. ಹೆಚ್ಚು ಕ್ರಿಯಾಶೀಲ ಧಾತು ಕಡಿಮೆ ಕ್ರಿಯಾಶೀಲ ಧಾತು ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸಿದೆ. ಹಾಗಾಗಿ ಈ ಸಮೀಕರಣ ಗಮನಿಸಿ. Zn ಪ್ಲಸ್ CuSO4, ZnSO4 ಪ್ಲಸ್ Cu. ಅರ್ಥ ಆಯ್ತಾ? ಸೊ ಇದೊಂದು ಸ್ಥಾನಪಲ್ಲಟ ಕ್ರಿಯೆ. ಇಂಥ ಸ್ಥಾನಪಲ್ಲಟ ಕ್ರಿಯೆಗಳು ನಮ್ಮ ಅಧ್ಯಾಯ 3ರಲ್ಲಿ ತುಂಬ ಇದ್ದಾವೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ನೀವು ಅಧ್ಯಾಯ 3 ಲೋಹಗಳು ಆ ಪಾಠದಲ್ಲಿ ಅಧ್ಯಯನ ಮಾಡ್ತೀರಿ. ಹಾಗೆ ನಿಮಗೆ ಕುತೂಹಲಕ್ಕಾಗಿ ಅಲ್ಲಿರುವಂಥ ಸ್ಥಾನಪಲ್ಲಟ ಕ್ರಿಯೆಗಳ ಸಮೀಕರಣಗಳನ್ನು ನೋಡ್ಬೋದು, ಅದನ್ನು ಬರೆದುಕೊಳ್ಬೋದು. ಸೊ ಇದೊಂದು ಸಣ್ಣ ಅಂತ ಒಂದು ಚಟುವಟಿಕೆ ನಿಮಗೆ ಮಕ್ಕಳೇ. 3ನೇ ಅಧ್ಯಾಯದಲ್ಲಿ ಈ ಸ್ಥಾನಪಲ್ಲಟ ಕ್ರಿಯೆಗಳ ಬಗ್ಗೆ ಭಾಳ ತುಂಬ ವಿವರವಾಗಿ ಅದನ್ನು ಕೊಟ್ಟಿದ್ದಾರೆ. ಅದನ್ನು ಅಧ್ಯಯನ ಮಾಡುತ್ತೀರಾ. ಇನ್ನೊಂದು ಸ್ಥಾನಪಲ್ಲಟ ಕ್ರಿಯೆ ಇದೆ, Pb ಪ್ಲಸ್ CuCl2 PbCl2 ಪ್ಲಸ್ Cu. ಈ ಸಮೀಕರಣವನ್ನು ಗಮನಿಸಿ. ಇಲ್ಲಿಯೂ ಕೂಡ Pb ಲೆಡ್, ಸೀಸ ಅಂತ ಹೇಳ್ತೇವೆ. ಸೀಸವು ತಾಮ್ರದ ಕ್ಲೋರೈಡ್ನಿಂದ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸಿದೆ. ಹಾಗಾದರೆ ಇಲ್ಲಿ ಹೆಚ್ಚು ಕ್ರಿಯಾಶೀಲ ಲೋಹ ಯಾವುದು ಅಂತ ಹೇಳ್ಬೋದಾ? ಎಸ್, ನೀವು ಯೋಚನೆ ಮಾಡಿದ್ದು ಸರಿಯಾಗಿದೆ ಮಕ್ಕಳೇ. ಸೀಸವು ಹೆಚ್ಚು ಕ್ರಿಯಾಶೀಲ ಲೋಹ, ತಾಮ್ರವು ಕಡಿಮೆ ಕ್ರಿಯಾಶೀಲ ಲೋಹ. ಸೊ ಹೆಚ್ಚು ಕ್ರಿಯಾಶೀಲ ಧಾತು ಕಡಿಮೆ ಕ್ರಿಯಾಶೀಲ ಧಾತುವಾದ ತಾಮ್ರವನ್ನು ಅದರ ದ್ರಾವಣದಿಂದ ಸ್ಥಾನಪಲ್ಲಟಗೊಳಿಸಿದೆ. ಹಾಗಾಗಿ ಇದೊಂದು ಸ್ಥಾನಪಲ್ಲಟ ರಾಸಾಯನಿಕ ಕ್ರಿಯೆ. ಸೊ ಇಂಥ ಸಮೀಕರಣಗಳನ್ನು ನಾವು ಅಧ್ಯಯನ ಮಾಡಿದರೆ ನಮಗೆ ಸ್ಥಾನಪಲ್ಲಟ ಕ್ರಿಯೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಕಲೆ ಹಾಕ್ಬೋದು. ಸೊ ಇನ್ನೊಂದು ರಾಸಾಯನಿಕ ಕ್ರಿಯೆ ಇದೆ. ಅದನ್ನು ಮುಂದುವರಿಸುವ ಮೊದಲು ರಾಸಾಯನಿಕ ಸ್ಥಾನಪಲ್ಲಟ ಅಂದ್ರೇನು ಎನ್ನುವುದನ್ನು ಇನ್ನೊಮ್ಮೆ ನೆನಪು ಮಾಡಿಕೊಳ್ಳಿ. ಸಂಯುಕ್ತವೊಂದರ ಧಾತುವನ್ನು ಇನ್ನೊಂದು ಧಾತು ಸ್ಥಾನಪಲ್ಲಟಗೊಳಿಸ್ತವೆ. ಇಂತಹ ರಾಸಾಯನಿಕ ಕ್ರಿಯೆಯನ್ನು ಸ್ಥಾನಪಲ್ಲಟ ಕ್ರಿಯೆ ಎನ್ನುವರು. ಇಲ್ಲಿ ಧಾತುಗಳು ಸ್ಥಾನಪಲ್ಲಟಗೊಳ್ಳುತ್ತವೆ. ಕಡಿಮೆ ಕ್ರಿಯಾಶೀಲ ಧಾತುಗಳು ಸ್ಥಾನಪಲ್ಲಟಗೊಳ್ಳುತ್ತವೆ. ಹೆಚ್ಚು ಕ್ರಿಯಾಶೀಲ ಧಾತುಗಳು ಕಡಿಮೆ ಕ್ರಿಯಾಶೀಲ ಧಾತುಗಳನ್ನು ಸ್ಥಾನಪಲ್ಲಟಗೊಳಿಸ್ತವೆ. ಹಾಗಾಗಿ ಇದನ್ನು ಭಾಳ ಮುಖ್ಯವಾಗಿ ನೆನಪಿಟ್ಕೊಳ್ಬೇಕು ಪ್ರೀತಿಯ ವಿದ್ಯಾರ್ಥಿಗಳೇ. ನಾವು ಈಗಾಗಲೇ 3 ರಾಸಾಯನಿಕ ಕ್ರಿಯೆಗಳ ಬಗ್ಗೆ ಅಧ್ಯಯನ ಮಾಡಿದ್ದೀವಿ. ಯಾವುದೆಲ್ಲ ಅಂತ ಹೇಳ್ಬೋದಾ? 1 ರಾಸಾಯನಿಕ ಸಂಯೋಗ ಕ್ರಿಯೆ, 2 ರಾಸಾಯನಿಕ ವಿಭಜನ ಕ್ರಿಯೆ, 3 ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ.
ಇನ್ನು ಒಂದು ರಾಸಾಯನಿಕ ಕ್ರಿಯೆ ವಿಧಗಳ ಅಭ್ಯಾಸ ಮಾಡಲಿಕ್ಕಿದೆ. ಅದು ಯಾವುದು ಅಂತ ನಿಮಗೆ ಗೊತ್ತಿದೆ. ಯಾವುದು? ರಾಸಾಯನಿಕ ದ್ವಿವಿಭಜನೆ ಅಥವಾ ದ್ವಿಸ್ಥಾನ ಪಲ್ಲಟ. ಅಥವಾ ದ್ವಿವಿಭಜನೆ. ಇದಕ್ಕೆ ಎರಡು ಹೆಸರಿದೆ. ಯಾಕೆ ಅಂತ ನೀವೇ ನಂತರ ನೋಡ್ಬೋದು. ಒಂದು ಸರಳವಾದಂಥ ಪ್ರಯೋಗವನ್ನು ಮಾಡಿಕೊಂಡು ಈ ಒಂದು ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಅಂದರೆ ಏನು ಅಂಥೇಳಿ ನಾವು ಅದನ್ನು ನೋಡೋಣ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ನಮ್ಮಲ್ಲಿ ಎರಡು ಲವಣಗಳಿದ್ದಾವೆ. ಒಂದು ಸೋಡಿಯಂ ಸಲ್ಫೇಟ್, ಇದರ ರಾಸಾಯನಿಕ ಸೂತ್ರ Na2SO4 ಸೋಡಿಯಂ ಸಲ್ಫೇಟ್. ಇನ್ನೊಂದು ಬೇರಿಯಂ ಕ್ಲೋರೈಡ್ BaCl2 ಬೇರಿಯಂ ಕ್ಲೋರೈಡ್. ಸೊ ಈಗ ನಾನು ಸ್ವಲ್ಪ ಸೋಡಿಯಂ ಸಲ್ಫೇಟನ್ನು ಒಂದು ಪ್ರಮಾಣದಲ್ಲಿ ತೆಗೆದುಕೊಳ್ತೀನಿ. ಸೋಡಿಯಂ ಸಲ್ಫೇಟ್ ಇದನ್ನು ನೀರಿನೊಂದಿಗೆ ವಿಲೀನಗೊಳಿಸಿದಾಗ ಸೋಡಿಯಂ ಸಲ್ಫೇಟ್ ದ್ರಾವಣ ಉಂಟಾಯಿತು. ಸೋಡಿಯಂ ಸಲ್ಫೇಟ್ ನೀರಿನಲ್ಲಿ ವಿಲೀನ ಆಗತ್ತೆ, ಕರಗತ್ತೆ, ಸೋಡಿಯಂ ಸಲ್ಫೇಟ್ ದ್ರಾವಣ ಉಂಟಾಗತ್ತೆ. ಇದನ್ನು ಹಾಗೆ ಇಟ್ಟಿರ್ತೀನಿ. ಇನ್ನೊಂದು ಪ್ರಮಾಣದಲ್ಲಿ ಬೇರಿಯಂ ಕ್ಲೋರೈಡನ್ನು ತೆಗೆದುಕೊಳ್ತೀನಿ. ಬೇರಿಯಂ ಕ್ಲೋರೈಡ್ ಇದನ್ನು ಕೂಡ ನೀರಿನಲ್ಲಿ ವಿಲೀನ ಮಾಡ್ತೀನಿ. ಬೇರಿಯಂ ಕ್ಲೋರೈಡ್ ದ್ರಾವಣ ಉಂಟಾಗತ್ತೆ. ನೋಡಿ, ಚೆನ್ನಾಗಿ ಶೇಕ್ ಮಾಡಿದ್ದೇನೆ, ಅದು ನೀರಿನಲ್ಲಿ ಕರಗತ್ತೆ. ಬೇರಿಯಂ ಕ್ಲೋರೈಡ್. ಸೊ ಇದು ಬೇರಿಯಂ ಕ್ಲೋರೈಡ್ ದ್ರಾವಣ. ಈಗಾಗಲೇ ಮೊದಲೇ ಪ್ರಮಾಣದಲ್ಲಿ ತೆಗೆದುಕೊಂಡಿದ್ದು ಸೋಡಿಯಂ ಸಲ್ಫೇಟ್ ದ್ರಾವಣ. ಸೊ ನೋಡುವಾಗ ಎರಡೂ ಒಂದೇ ರೀತಿ ಕಾಣಿಸುತ್ತೆ, ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್. ನನ್ನ ಎಡಭಾಗದಲ್ಲಿರೋದು ಬೇರಿಯಂ ಕ್ಲೋರೈಡ್, ಬಲಭಾಗದಲ್ಲಿರೋದು ಸೋಡಿಯಂ ಸಲ್ಫೇಟ್. ಸೊ ಇದನ್ನು ನಿಧಾನಕ್ಕೆ ಇದನ್ನು ಎರಡನ್ನೂ ಕೂಡ ಮಿಶ್ರಣ ಮಾಡ್ತೀನಿ. ಯಾವ ಬದಲಾವಣೆ ಆಗುತ್ತೆ ಅಂತ ನೀವು ಗಮನಿಸಿ. ನೋಡಿ, ಯಾವ ಬದಲಾವಣೆ ಆಯಿತು? ಸೋಡಿಯಂ ಸಲ್ಫೇಟ್, ವಾವ್, ಎಷ್ಟು ಚೆನ್ನಾಗಿದೆ ಅಲ್ವಾ? ಒಳ್ಳೆ ಹಾಲಿನಾಗೆ ಆಯಿತು, ಬಿಳಿ ಬಣ್ಣಕ್ಕೆ ಬಂತು. ಸೊ ಇದು ದಪ್ಪ ಆಯಿತು, ಒತ್ತರಗೊಳ್ಳುತ್ತೆ. ಇದಕ್ಕೆ ಒತ್ತರ ಅಥವಾ ಪ್ರಕ್ಷೇಪಣ ಅಂತ ಕರೀತೇವೆ. ಸೊ ಹಾಗಾದರೆ ಇಲ್ಲಿ ಆಗಿರುವಂಥ ಬದಲಾವಣೆ ಏನಿರ್ಬೋದು? ಇದನ್ನು ನಾನೊಂದು ಸಮೀಕರಣದ ರೂಪದಲ್ಲಿ ಬರೆದಾಗ ನಾವು ತೆಗೆದುಕೊಂಡಂಥ ಸಂಯುಕ್ತಗಳನ್ನು ಗಮನಿಸಿ. ಸೋಡಿಯಂ ಸಲ್ಫೇಟ್ Na2SO4, ಇನ್ನೊಂದು ಬೇರಿಯಂ ಕ್ಲೋರೈಡ್ BaCl2. ಇವೆರಡೂ ದ್ರಾವಣಗಳನ್ನು ಮಿಶ್ರಣ ಮಾಡಿದಾಗ ಆದಂಥ ಬದಲಾವಣೆ ಏನು ನೋಡೋಣ. ಸೋಡಿಯಂ ಸಲ್ಫೇಟ್ ಸೋಡಿಯಂ ಅಯಾನ್ ಆಗಿ ಪರಿವರ್ತನೆ ಆಯಿತು. ಯಾಕಂದರೆ ಇದು ನೀರಿನಲ್ಲಿ ವಿಲೀನಗೊಳ್ತಾ ಇದೆ. ಸೋಡಿಯಂ ಸಲ್ಫೇಟ್ ಒಂದು ಅಯಾನಿಕ ಸಂಯುಕ್ತ, ಇದು ನೀರಿನಲ್ಲಿ ವಿಲೀನಗೊಂಡು ಸೋಡಿಯಂ ಅಯಾನ್ ಆಯಿತು. ಹಾಗೆ ಸಲ್ಫೇಟ್ ಅಯಾನ್ ಆಯಿತು, SO4 2-. ಸೋಡಿಯಂ ಅಯಾನ್ ಮತ್ತು ಸಲ್ಫೇಟ್ ಅಯಾನ್ ಆಗಿ ಪರಿವರ್ತನೆ ಆಯಿತು. ಬೇರಿಯಂ ಕ್ಲೋರೈಡ್ ಕೂಡ ಅಯಾನ್ ಆಗಿ ವಿಭಜನೆ ಆಗುತ್ತೆ. ಬೇರಿಯಂ ಅಯಾನ್ Ba2+ ಮತ್ತು Cl- ಅಯಾನ್ ಆಗಿ ಪರಿವರ್ತನೆ ಆಯಿತು. ಇಲ್ಲಿ ಆದಂಥ ಬದಲಾವಣೆ ಏನು ಅಂತ ಹೇಳಿದ್ರೆ, ಈ ಸೋಡಿಯಂ ಕ್ಯಾಟಯನ್ ಕ್ಲೋರೈಡ್ ಅಯಾನ್ನೊಂದಿಗೆ ಸೇರಿ ಇವೆರಡು ಸಂಯೋಗಗೊಳ್ಳುತ್ತವೆ. ಸೋಡಿಯಂ ಕ್ಲೋರೈಡ್ ಆಯಿತು, ಸೋಡಿಯಂ ಕ್ಲೋರೈಡ್ NaCl. ಉಳಿದಿರೋದೇನು? ಬೇರಿಯಂ ಮತ್ತು ಸಲ್ಫೇಟ್ ಅಯಾನ್ಗಳು. ಸೊ ಬೇರಿಯಂ ಮತ್ತು ಸಲ್ಫೇಟ್ಗಳು ಸೇರಿ ಬೇರಿಯಂ ಸಲ್ಫೇಟ್ ಆಯಿತು, BaSO4. ಸೋಡಿಯಂ ಕ್ಲೋರೈಡ್ ಏನು ಅಂತ ನಿಮಗೆ ಗೊತ್ತಿದೆ, ಉಪ್ಪಲ್ವದು? ಎಸ್. ಹಾಗಾದರೆ ಇಲ್ಲಿ ಉಂಟಾಗಿರುವಂಥ ವಸ್ತು ಬಿಳಿಯ ಪ್ರಕ್ಷೇಪ ಯಾವುದಿದ್ದಿರ್ಬೋದು? ಅದೇ
ಬೇರಿಯಂ ಸಲ್ಫೇಟ್. ಇದು ಕೆಳಮುಖವಾದ ಬಾಣದ ಗುರುತನ್ನು ನಾನು ಹಾಕ್ತೀನಿ. ಯಾಕಂತ ಹೇಳಿದ್ರೆ ರಾಸಾಯನಿಕ ಸಮೀಕರಣಗಳನ್ನು ಬರೆಯುವಾಗ ಈ ಭೌತ ಸ್ಥಿತಿಗಳ ಬಗ್ಗೆ ನೀವು ತಿಳ್ಕೊಂಡಿದ್ರಿ. ಈ ಕೆಳಮುಖವಾದ ಬಾಣದ ಗುರುತು ಯಾವುದು ಇರ್ಬೋದು? ಅದೇ ಪ್ರಕ್ಷೇಪ ಅಥವಾ ಒತ್ತರ. ಸೊ ಈ ಒತ್ತರಗೊಳ್ಳುವಿಕೆ ಅಂದ್ರೇನು ಅಥವಾ ಪ್ರಕ್ಷೇಪಗೊಳ್ಳುವಿಕೆ ಅಂದ್ರೇನು ಅಂತ ಹೇಳಿದ್ರೆ, ಯಾವುದೇ ಒಂದು ರಾಸಾಯನಿಕ ಕ್ರಿಯೆ ಜರುಗುವಾಗ ಜಲ ವಿಲೀನಗೊಳ್ಳದ ವಸ್ತು ಉಂಟಾದರೆ ಅಂತಹ ವಸ್ತುವನ್ನು ಪ್ರಕ್ಷೇಪ ಅಂತ ಹೇಳ್ತೇವೆ. ಇಂತಹ ರಾಸಾಯನಿಕ ಕ್ರಿಯೆಯನ್ನು ಪ್ರಕ್ಷೇಪಣ ಕ್ರಿಯೆ ಅಂತ ಕರಿತೇವೆ. ಸೊ ಹಾಗಾದರೆ ಇಲ್ಲಿ ಉಂಟಾಗಿರುವಂಥ ಜಲ ವಿಲೀನಗೊಳ್ಳದ ಸಂಯುಕ್ತ ಯಾವುದು? ಬೇರಿಯಂ ಸಲ್ಫೇಟ್. ಬೇರಿಯಂ ಸಲ್ಫೇಟ್ ಜಲ ವಿಲೀನಗೊಳ್ಳದ ಪ್ರಕ್ಷೇಪ, ಇದು ಪ್ರಕ್ಷೇಪಗೊಳ್ತದೆ. ಸೊ ಹಾಗಾಗಿ ಈ ಒಂದು ರಾಸಾಯನಿಕ ಕ್ರಿಯೆ ಏನಂತ ಹೇಳ್ಬೋದು? ಪ್ರಕ್ಷೇಪಣ ಕ್ರಿಯೆ. ಈಗ ಸಮೀಕರಣ ಸಮತೂಗಿಸಲ್ಪಟ್ಟಿವೆಯಾ ನೋಡಿ. Na2SO4 BaCl2, ಇಲ್ಲಿ Na ಒಂದೇ ಇದೆ. ಸೊ ಹಾಗಾಗಿ ನಾವು ಸಮೀಕರಣ ಸಮತೂಗಿಸಬೇಕಲ್ವಾ? ಒಂದು ಅರ್ಥಪೂರ್ಣವಾದ ರಾಸಾಯನಿಕ ಸಮೀಕರಣ ಬರೆಯುವುದಾಗ ಇದು ಸಮತೂಗಿಸುವುದು ಭಾಳ ಮುಖ್ಯ ಆಗುತ್ತೆ. ಸೊ ಹಾಗಾಗಿ 2NaCl ಉಂಟಾಗತ್ತೆ. ಯಾಕಂದರೆ ಕ್ಲೋರಿನ್ 2 ಇದೆ, ಕ್ಲೋರಿನ್ 2 ಇದೆ ಪರಮಾಣು, ಇಲ್ಲಿ Na2 ಇದೆ. ಹಾಗಾಗಿ 2NaCl ಅಂತ ಬರೆಯುವುದು ಸರಿಯಾದ ಕ್ರಮ. ಸೊ ಬೇರಿಯಂ ಸಲ್ಫೇಟ್ ಉಂಟಾಯಿತು. ಇದೊಂದು ಪ್ರಕ್ಷೇಪಣ ರಾಸಾಯನಿಕ ಕ್ರಿಯೆ. ಹಾಗಾಗಿ ಈ ಒಂದು ರಾಸಾಯನಿಕ ದ್ವಿಸ್ಥಾನಪಲ್ಲಟ ಅಥವಾ ದ್ವಿವಿಭಜನೆ ಅಂದರೆ ಏನು ಅಂತ ಈ ಸಮೀಕರಣದಲ್ಲಿ ಅರ್ಥ ಮಾಡಿಕೊಂಡು ಈಗ ಅದರ ನಿರೂಪಣೆ ಏನಿರ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ಪ್ರತಿವರ್ತಕಗಳಲ್ಲಿ ಎರಡೂ ಸಂಯುಕ್ತ ಇದೆ. ಪ್ರತಿವರ್ತಕಗಳಲ್ಲಿ 2 ಸಂಯುಕ್ತ ಇದೆ. ಆ ಎರಡೂ ಸಂಯುಕ್ತಗಳು ವಿಭಜನೆ ಹೊಂದಿದೆ. ಗಮನಿಸಿ, ಪ್ರತಿವರ್ತಕದಲ್ಲಿರುವ ಎರಡೂ ಸಂಯುಕ್ತಗಳು ವಿಭಜನೆ ಹೊಂದಿದೆ. ಆ ಎರಡೂ ಸಂಯುಕ್ತಗಳು ವಿಭಜನೆ ಹೊಂದಿ ಅದರಲ್ಲಿರುವಂಥ ಅಯಾನುಗಳು ಉಂಟಾಯಿತು. ಅಯಾನುಗಳುಂಟಾಗಿ ಈ ಅಯಾನುಗಳು ಪರಸ್ಪರ ವಿನಿಮಯ ಮಾಡಿಕೊಳ್ತು. ಹಾಗಾಗಿ ಇಲ್ಲಿ ಅಯಾನುಗಳ ವಿನಿಮಯ ಕ್ರಿಯೆಯಾಗಿ 2 ಉತ್ಪನ್ನಗಳು ಉಂಟಾಯಿತು. ಅಯಾನುಗಳ ವಿನಿಮಯದಿಂದಾಗಿ 2 ಉತ್ಪನ್ನಗಳು ಉಂಟಾಯಿತು. ಇಂತಹ ರಾಸಾಯನಿಕ ಕ್ರಿಯೆಯನ್ನು ರಾಸಾಯನಿಕ ದ್ವಿಸ್ಥಾನಪಲ್ಲಟ, 2 ಅಯಾನುಗಳು ತಮ್ಮ ಸ್ಥಾನವನ್ನು ಬದಲಾಯಿಸಿಕೊಂಡಿವೆ ಅಥವಾ 2 ಸಂಯುಕ್ತಗಳು ವಿಭಜನೆ ಹೊಂದಿವೆ. ಹಾಗಾಗಿ ಇದನ್ನು ರಾಸಾಯನಿಕ ದ್ವಿವಿಭಜನೆ ಅಂತ ಕೂಡ ಕರೀತಾರೆ. ಪ್ರತಿವರ್ತಕದಲ್ಲಿರುವ 2 ಸಂಯುಕ್ತಗಳು ವಿಭಜನೆಯೂ ಹೊಂದಿವೆ, ಅಯಾನುಗಳು ಉಂಟಾಗಿದೆ, ಅಯಾನುಗಳು ಪರಸ್ಪರ ಸ್ಥಾನಪಲ್ಲಟ ಮಾಡಿಕೊಂಡಿವೆ. ಹಾಗಾಗಿ ಈ ರಾಸಾಯನಿಕ ಕ್ರಿಯೆಯನ್ನು ರಾಸಾಯನಿಕ ದ್ವಿಸ್ಥಾನಪಲ್ಲಟ ಅಂತ ಕರಿತೇವೆ. ಈಗ ಅರ್ಥ ಆಯ್ತಲ್ಲ ಮಕ್ಕಳೇ? ಭಾಳ ಚೆನ್ನಾಗಿ ಇದನ್ನು ಅರ್ಥ ಮಾಡ್ಕೊಳ್ಬೋದು. ಇಂತಹ ರಾಸಾಯನಿಕ ಕ್ರಿಯೆಗಳು ಜರುಗುವುದು ಎಂಥ ಸಂಯುಕ್ತಗಳಲ್ಲಿ? ಅವು ಅಯಾನಿಕ ಸಂಯುಕ್ತಗಳು ಮಾತ್ರ. ಅಯಾನಿಕ ಸಂಯುಕ್ತಗಳಲ್ಲಿ ಮಾತ್ರ ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆಯನ್ನು ನೋಡ್ಬೋದು. ಯಾಕಂತ ಹೇಳಿದ್ರೆ ಅವು ಅಯಾನುಗಳ ವಿನಿಮಯ ಕ್ರಿಯೆ, ಅಯಾನುಗಳು ವಿನಿಮಯದಿಂದಾಗಿ ಈ ಒಂದು ರಾಸಾಯನಿಕ ಕ್ರಿಯೆ ಉಂಟಾಗತ್ತೆ. ಹಾಗಾಗಿ ಇದನ್ನು ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಕರೀಬಹುದು. ಇನ್ನು ಕೆಲವು ಉದಾಹರಣೆಗಳನ್ನು ನಾನು ಬರಿತಾ ಇದ್ದೇನೆ, ಅದನ್ನು ಗಮನಿಸಿ, ಅದು ಏನು ಅಂತ ನೀವು ನಂತರ ಹೇಳ್ಬೋದು. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ರಾಸಾಯನಿಕ ಸಮೀಕರಣವನ್ನು ಬರೆದಿದ್ದೇನೆ. NaCl ಪ್ಲಸ್ AgNO3, AgNO3 ಅಂದರೆ ಸಿಲ್ವರ್ ನೈಟ್ರೇಟ್, ಸೋಡಿಯಂ ಕ್ಲೋರೈಡ್ ಸಿಲ್ವರ್ ನೈಟ್ರೇಟ್ನೊಂದಿಗೆ ವರ್ತಿಸಿ AgCl ಸಿಲ್ವರ್ ಕ್ಲೋರೈಡ್ ಮತ್ತು ಸೋಡಿಯಂ ನೈಟ್ರೇಟ್ NaNO3 ಉಂಟು ಮಾಡ್ತದೆ. ಇದು ಯಾವ ವಿಧದ ರಾಸಾಯನಿಕ ಕ್ರಿಯೆ ಆಗಿರ್ಬೋದು? ಇದು ಕೂಡ ಒಂದು ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆ. ಯಾಕಂತ ಹೇಳಿದ್ರೆ ಇಲ್ಲಿ ಸೋಡಿಯಂ ಕ್ಲೋರೈಡ್ ಅಯಾನುಗಳಾಗಿ ವಿಭಜನೆ ಆಗುತ್ತೆ, Na+ ಆಯಿತು, Cl- ಆಯಿತು. AgNO3 ಕೂಡ ಏನಾಗುತ್ತೆ? ಅಯಾನುಗಳಾಗಿ ವಿಭಜನೆ ಆಗುತ್ತೆ, Ag+ ಮತ್ತು NO3- ಆಯಿತು. ಇಲ್ಲಿ 2 ಧಾತುಗಳು ಪರಸ್ಪರ ವಿನಿಮಯ ಮಾಡಿಕೊಳ್ಳುತ್ತೆ ಅಥವಾ 2 ಅಯಾನುಗಳು ಪರಸ್ಪರ ವಿನಿಮಯ ಮಾಡಿಕೊಳ್ಳುತ್ತೆ. ಸೊ 2 ಸಂಯುಕ್ತಗಳು, ಪ್ರತಿವರ್ತಕದಲ್ಲಿರುವ 2 ಸಂಯುಕ್ತಗಳು ವಿಭಜನೆ ಹೊಂದಿವೆ, ಅಯಾನುಗಳು ಉಂಟಾಗಿವೆ, ಅಯಾನುಗಳು ತಮ್ಮ ಪರಸ್ಪರ ವಿನಿಮಯ ಮಾಡಿಕೊಳ್ಳುತ್ತೆ. ಹಾಗಾಗಿ ನೋಡಿ,
Ag ಮತ್ತು Cl ಸೇರಿ AgCl ಆಯಿತು. ಮತ್ತು ಉಳಿದಿರೋದು Na ಮತ್ತು NO3 ಸೇರಿ NaNO3 ಆಯಿತು. ಹಾಗಾಗಿ ಇದು ಕೂಡ ಒಂದು ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆಗೆ ಉದಾಹರಣೆ. ಇಂಥ ಹಲವಾರು ಉದಾಹರಣೆಗಳು ನಮ್ಮ ಪಠ್ಯಪುಸ್ತಕದಲ್ಲಿದ್ದಾವೆ. ಇದನ್ನು ಹುಡುಕಿ ನೀವು ಅದನ್ನು ಬರೆದಿಟ್ಕೊಳ್ಳಿ. ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆಗೆ ಇನ್ನೂ ಹಲವಾರು ಉದಾಹರಣೆಗಳಿದ್ದಾವೆ. ವಿದ್ಯಾರ್ಥಿಗಳೇ, ಈಗ ನಾವು ರಾಸಾಯನಿಕ ಕ್ರಿಯೆಯ 4 ವಿಧಗಳ ಬಗ್ಗೆ ಅಭ್ಯಾಸ ಮಾಡಿದ್ದೇವೆ. ಅದರಲ್ಲಿ ರಾಸಾಯನಿಕ ಸ್ಥಾನಪಲ್ಲಟ ಮತ್ತು ರಾಸಾಯನಿಕ ದ್ವಿಸ್ಥಾನಪಲ್ಲಟ ಇವುಗಳ ಮಧ್ಯೆ ಇರುವಂಥ ವ್ಯತ್ಯಾಸ ಏನು ಅಂತ ಹೇಳ್ಬೋದಾ? ಗಮನಿಸಿ, ರಾಸಾಯನಿಕ ಸ್ಥಾನಪಲ್ಲಟದಲ್ಲಿ ಏನಾಗಿತ್ತು? ಧಾತುಗಳು ಸ್ಥಾನಪಲ್ಲಟಗೊಂಡಿದ್ವು. ಆದರೆ ರಾಸಾಯನಿಕ ದ್ವಿಸ್ಥಾನಪಲ್ಲಟದಲ್ಲಿ ಅಯಾನುಗಳ ವಿನಿಮಯ ಆಗತ್ತೆ. ಅಯಾನುಗಳ ವಿನಿಮಯ ಆಗುವಂಥದ್ದು ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆ. ರಾಸಾಯನಿಕ ಸ್ಥಾನಪಲ್ಲಟ ಅಂದರೆ ಧಾತುಗಳು ಸ್ಥಾನಪಲ್ಲಟಗೊಳ್ತವೆ. ಇದು ಅದರ ಪ್ರಮುಖವಾದಂಥ ಒಂದು ವ್ಯತ್ಯಾಸ. ಸೊ ಈ ವಿಷಯಗಳನ್ನು ಅರ್ಥ ಮಾಡ್ಕೊಂಡ ನಂತರ ಇಲ್ಲಿವರೆಗೆ ಕಲಿತಂಥ ವಿಚಾರಗಳನ್ನು ಸ್ವಲ್ಪ ಪುನರ್ಮನನ ಮಾಡ್ಕೊಳ್ಬೇಕು. ಇವತ್ತು ನಾವು 2 ರಾಸಾಯನಿಕ ಕ್ರಿಯೆಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಒಂದು ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ, ಇನ್ನೊಂದು ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆ. ಸೊ ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆಯಲ್ಲಿ ಧಾತುವೊಂದು ಸಂಯುಕ್ತವೊಂದರ ಧಾತುವನ್ನು ಸ್ಥಾನಪಲ್ಲಟಗೊಳಿಸ್ತವೆ. ಹೆಚ್ಚು ಕ್ರಿಯಾಶೀಲ ಧಾತುವು ಕಡಿಮೆ ಕ್ರಿಯಾಶೀಲ ಧಾತುವನ್ನು ಸ್ಥಾನಪಲ್ಲಟಗೊಳಿಸ್ತವೆ. ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆಯಲ್ಲಿ ಪ್ರತಿವರ್ತಕದಲ್ಲಿರುವ 2 ಸಂಯುಕ್ತಗಳು ವಿಲೀನಗೊಂಡು ಅಂದರೆ ಅಯಾನುಗಳಾಗಿ ವಿಭಜನೆ ಹೊಂದಿ ಅಯಾನುಗಳು ಪರಸ್ಪರ ಸ್ಥಾನಪಲ್ಲಟಗೊಂಡು ಅದು ರಾಸಾಯನಿಕ ಕ್ರಿಯೆ 2 ಉತ್ಪನ್ನಗಳನ್ನು ಉಂಟು ಮಾಡುತ್ತೆ. ಸೊ ಈ 2 ವ್ಯತ್ಯಾಸಗಳನ್ನು ನಾವು ತಿಳ್ಕೊಂಡು ಈ ಒಂದು ಅವಧಿಯಲ್ಲಿ ಒಂದು ಸಣ್ಣ ಒಂದು ಮನೆಗೆಲಸವನ್ನು ಕೊಡ್ತೇನೆ. ಅದೇನಂತ ಹೇಳಿದ್ರೆ, ಸೀಸದ ನೈಟ್ರೇಟ್ ಪೊಟ್ಯಾಷಿಯಂ ಅಯೋಡೈಡ್ನೊಂದಿಗೆ ವರ್ತಿಸಿದಾಗ ಉಂಟಾಗುವ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ. ಈ ಒಂದು ಮನೆಗೆಲಸವನ್ನು ತಪ್ಪದೆ ಮಾಡ್ತೀರಲ್ವಾ? ಖಂಡಿತ ಮಾಡಬೇಕು. ಸೊ ಇವತ್ತಿನ ಈ ಅವಧಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಹಾಗೆ ಮುಂದಿನ ಅವಧಿಯಲ್ಲಿ ಇನ್ನಷ್ಟು ಪ್ರಯೋಗಗಳೊಂದಿಗೆ ಈ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳನ್ನು ನೋಡೋಣ. ಅಲ್ಲಿಯವರೆಗೆ ಧನ್ಯವಾದಗಳು.